ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹಿಂದಿನ ಭಾಗದಲ್ಲಿ ನಾವು ಗಂಗಾವತರಣದ ಕಥೆಯನ್ನು, ಅಂದರೆ ಗಂಗೆಯು ಹೇಗೆ ಸ್ವರ್ಗದಿಂದ ಭುವಿಗೆ ಬಂದು ಪಾತಾಳ ಲೋಕದ ಕಡೆಗೆ ಹರಿದಳು, ಅದರಲ್ಲಿ ಭಗೀರಥನ ನಿರಂತರವಾದ ಪ್ರಯತ್ನ ಶ್ರಮ ಎಷ್ಟಿತ್ತು. ಆತ ಇಕ್ಷ್ವಾಕು ವಂಶದವನೇ ಆಗಿದ್ದು ಶ್ರೀರಾಮನ ಪೂರ್ವಜನಾಗಿದ್ದನು. ಈ ಇಕ್ಷ್ವಾಕು ವಂಶ ಮತ್ತು ಸೂರ್ಯವಂಶವೆಂಬುದು ನಾವು ಎಲ್ಲ ಭಾರತೀಯರಿಗೂ ಪೂರ್ವಜರಾಗಿರುವಂತಹವರು. ಆ ಕಾರಣದಿಂದಾಗಿ ಅವರ ಕುರಿತು ಧನ್ಯತಾ ಭಾವವನ್ನಿಟ್ಟುಕೊಂಡು ಕಥೆಯನ್ನು ಮುಂದುವರಿಸೋಣ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲಾ ನಗರಿಗೆ ಜನಕ ಮಹಾರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಿರುವರು. ಮರುದಿನ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರು ಗಂಗಾ ನದಿಯನ್ನು ದಾಟಿ ಮುಂದೆ ಹೋದರು. ವಿಶಾಲ ನಗರವನ್ನು ತಲುಪಿದರು. ಆ ವಿಶಾಲ ನಗರ ಸುಂದರವಾಗಿತ್ತು. ದೇವೇಂದ್ರನ ಅಮರಾವತಿಯಂತೆ ಕಂಗೊಳಿಸುತ್ತಿತ್ತು. ಬುದ್ಧನ ಕಥೆಗಳನ್ನು ಕೇಳಿದವರಿಗೆ ಬುದ್ಧನ ಕಥೆಯಲ್ಲಿ ವೈಶಾಲಿ ಎಂಬ ನಗರದ ಪ್ರಸ್ತಾಪ ಬರುತ್ತದೆ. ಬಹುಶಃ ಈ ವಿಶಾಲ ನಗರವೇ ಕಾಲಕ್ರಮದಲ್ಲಿ ವೈಶಾಲಿಯಾಗಿರಬೇಕು. ರಾಮನು, ಮಹರ್ಷಿಗಳೇ, ಈ ನಗರದ ಇತಿಹಾಸವೇನು, ದಯವಿಟ್ಟು ತಿಳಿಸಿ ಎಂದು ಪ್ರಾರ್ಥಿಸಿದ. ಆಗ ವಿಶ್ವಾಮಿತ್ರರು, ನಿಮ್ಮ ವಂಶದ ಮೂಲಪುರುಷ ಇಕ್ಷ್ವಾಕುವಿಗೆ ಆಲಂಬುಸ ಎಂಬ ಪತ್ನಿಯಿಂದ ವಿಶಾಲ ಎಂಬ ಮಗನಿದ್ದ. ಈ ನಗರವನ್ನು ಅವನು ಕಟ್ಟಿದ್ದರಿಂದ ಇದಕ್ಕೆ ವಿಶಾಲ ನಗರವೆಂದು ಹೆಸರು ಬಂತು. ಹಿಂದೆ ಈ ಸ್ಥಳದಲ್ಲಿ ದೈತ್ಯರ ತಾಯಿ ದಿತಿಯು ತಪಸ್ಸು ಮಾಡಿದ್ದಳು. ಈಗ ವಿಶಾಲ ನಗರವನ್ನು ಸುಮತಿ ಎಂಬ ರಾಜನು ಆಳುತ್ತಿದ್ದಾನೆ. ನಾವು ಅವನನ್ನು ಭೇಟಿ ಮಾಡೋಣ ಎಂದರು. ರಾಮನು, ಋಷಿಗಳೇ, ದಿತಿಯ ಮಕ್ಕಳಾದ ದೈತ್ಯರು ಮಹಾಪ್ರತಾಪಶಾಲಿಗಳಲ್ಲವೇ? ದೇವತೆಗಳು ಮತ್ತು ದೈತ್ಯರು ಅಕ್ಕತಂಗಿಯರ ಮಕ್ಕಳಲ್ಲವೇ? ಇವರ ಕಥೆಯನ್ನು ನಮಗೆ ಹೇಳಿ ಎಂದು ಕೋರಿದ. ವಿಶ್ವಾಮಿತ್ರರು ಕಥೆಯನ್ನು ಮುಂದುವರಿಸಿದರು. ಹಿಂದೆ ಕೃತಯುಗದಲ್ಲಿ ಕಶ್ಯಪ ಬ್ರಹ್ಮನೆಂಬ ಮುನಿಯಿದ್ದ. ಅವನಿಗೆ ದಿತಿ ಮತ್ತು ಅದಿತಿ ಮೊದಲಾದ ಅನೇಕ ಪತ್ನಿಯರಿದ್ದರು. ದಿತಿಯ ಮಕ್ಕಳು ಪರಾಕ್ರಮಿಗಳು, ಬಲಶಾಲಿಗಳು. ಆದರೆ ಅವರು ಧಾರ್ಮಿಕರಾಗಿರಲಿಲ್ಲ. ಅಂದರೆ ಧರ್ಮವನ್ನು ಅನುಸರಿಸುವವರು, ಪ್ರಜೆಗಳನ್ನು ಯೋಗ್ಯವಾದ ರೀತಿಯಲ್ಲಿ ನೋಡಿಕೊಳ್ಳುವವರು ಆಗಿರಲಿಲ್ಲ. ದಿತಿಯ ಮಕ್ಕಳಾದ್ದರಿಂದ ಅವರಿಗೆ ದೈತ್ಯರೆಂದು ಹೆಸರು. ಅದಿತಿಯ ಮಕ್ಕಳು ಧಾರ್ಮಿಕರಾಗಿದ್ದರು. ಅವರೇ ದೇವತೆಗಳು. ಹಿಂದೆಯೂ ನಾವು ಈ ದೇವತೆಗಳು ಹಾಗೂ ದೈತ್ಯರು ಅಥವಾ ರಾಕ್ಷಸರ ವಿಚಾರವನ್ನು ಕುರಿತು ವಿಮರ್ಶೆ ಮಾಡಿದ್ದೆವು. ಧರ್ಮವೆಂದರೇನು? ಯಾವುದರಿಂದ ಪ್ರಪಂಚದಲ್ಲಿ ಸುಭಿಕ್ಷತೆಯು, ಲೋಕದಲ್ಲಿ ಹಿತವು ನೆಲೆಸಿರುವುದು? ಉದಾಹರಣೆಗೆ, ವಾಹನವನ್ನು ಎಡಭಾಗದಲ್ಲೇ ಸಂಚರಿಸಬೇಕು ಹಾಗೂ ವಾಹನ ಸಂಚರಿಸುವಾಗ ಬೇಕಾದ ನಿಯಮಗಳನ್ನು ಪಾಲಿಸಬೇಕು ಎಂಬುದು ವಾಹನ ಚಾಲಕನ ಧರ್ಮ. ತಂದೆಯಾದವನು ಮಕ್ಕಳನ್ನು ನೋಡಿಕೊಂಡು ಅವರಿಗೆ ಯೋಗ್ಯವಾದ ಶಿಕ್ಷಣವನ್ನು ಕೊಡಬೇಕು ಎಂಬುದು ಪಿತನ, ಅಂದರೆ ತಂದೆಯ ಧರ್ಮ. ತಂದೆ ತಾಯಿಯರ ಮಾತನ್ನು ಪಾಲಿಸಿ ಅವರು ಹೇಳಿದಂತೆಯೇ, ಗುರುಗಳು ಹೇಳಿದಂತೆಯೇ ಶಿಕ್ಷಣವನ್ನು ಪಡೆದು ಮುಂದೆ ಯೋಗ್ಯ ನಾಗರಿಕನಾಗಬೇಕು ಎಂಬುದು ಪುತ್ರನ ಧರ್ಮ. ತನ್ನ ಗಂಡ ಮಕ್ಕಳನ್ನು, ಮನೆಯನ್ನು ನೋಡಿಕೊಂಡು ಮನೆಯಲ್ಲಿ ಎಲ್ಲರೂ ಸುಖ ಸಂತೋಷದಿಂದ ಇರುವಂತೆ ನೋಡಿಕೊಳ್ಳಬೇಕಾಗಿರುವುದು ಸತಿಯ ಧರ್ಮ. ಮಕ್ಕಳಿಗೆ ಯೋಗ್ಯವಾದ ಶಿಕ್ಷಣವನ್ನು ಕೊಡಬೇಕಾಗಿರುವುದು ಗುರುವಿನ ಧರ್ಮ. ಹೀಗೆ ಪ್ರತಿಯೊಬ್ಬರಿಗೂ ಅವರವರದೇ ಆದಂತಹ ವಿಶಿಷ್ಟವಾದ ಧರ್ಮವಿರುತ್ತದೆ. ಅವರು ಬದುಕಿನಲ್ಲಿ ಯಾವ ಪಾತ್ರವನ್ನು ನಿರ್ವಹಿಸುತ್ತಿರುವರೋ ಅದಕ್ಕೆ ಸೂಕ್ತವಾದ ಧರ್ಮವಿರುತ್ತದೆ. ಧರ್ಮವೆಂದರೆ ಯಾರೋ ಯಾವಾಗಲೂ ಪುಸ್ತಕದಲ್ಲಿ ಬರೆದಿಟ್ಟು ನೀವು ಹೀಗೆ ಮಾಡಿ ಎಂದು ಹೇಳುವಂತಹದ್ದಲ್ಲ. ಈ ವ್ಯಕ್ತಿಯು ತನ್ನ ಮನಸ್ಸು, ಬುದ್ಧಿಯನ್ನು, ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟುಕೊಂಡಿದ್ದರೆ ಸಮಾಜಕ್ಕೆ ಕಂಟಕನಾಗದೆ ಸಮಾಜಕ್ಕೆ ಹಿತವಾಗುವ ರೀತಿಯಲ್ಲಿ ಎಲ್ಲರೊಡನೆ ಹೊಂದಿಕೊಂಡು ಬಾಳಬೇಕಾದರೆ ಹೇಗೆ ಇರಬೇಕು ಎಂಬುದು ಆತನಿಗೆ ಹೊಳೆಯುತ್ತದೆ. ಆ ಧರ್ಮವನ್ನು ಪಾಲನೆ ಮಾಡುವವನು ದೇವತೆಯಾಗುತ್ತಾನೆ. ಯಾರು ಇದೆಲ್ಲವೂ ತಿಳಿದಿದ್ದರೂ ಕೂಡ ನಾನು ಎಲ್ಲರಿಗೂ ಕಂಟಕವಾಗಿರುತ್ತೇನೆ, ಮತ್ತೊಬ್ಬರಿಗೆ ತೊಂದರೆ ಕೊಟ್ಟೇ ಸಂತೋಷ ಪಡುತ್ತೇನೆ, ಅವರುಗಳು ತೊಂದರೆ ಅನುಭವಿಸುತ್ತಿರುವುದನ್ನು ನೋಡಿ ನನಗೆ ಆನಂದವಾಗುತ್ತದೆ ಎಂದು ಹೇಳುವವರು, ಕಾರ್ಯ ಅವಶ್ಯಕತೆ ಇಲ್ಲದಿದ್ದರೂ ಉದ್ದೇಶಪೂರ್ವಕವಾಗಿ ಸಮಸ್ಯೆಗಳನ್ನು ಸೃಷ್ಟಿಸಿ ಉಳಿದವರಿಗೂ, ಲೋಕದಲ್ಲಿ ಎಲ್ಲರಿಗೂ ತೊಂದರೆ ಕೊಡುವಂತಹ ವ್ಯಕ್ತಿಗಳು ಅಧಾರ್ಮಿಕರು, ರಾಕ್ಷಸರು. ಒಮ್ಮೆ ದೇವತೆಗಳಿಗೂ ದೈತ್ಯರಿಗೂ
ತಾವು ಚಿರಂಜೀವಿಗಳಾಗಬೇಕೆಂಬ ಆಸೆ ಹುಟ್ಟಿತು. ನಮಗೆ ಮುಪ್ಪು ಬರಬಾರದು, ರೋಗ ಇರಬಾರದು, ನಾವು ಸಾಯಲೇಬಾರದು ಎಂದು ಅವರು ಅಪೇಕ್ಷಿಸಿದರು. ಕ್ಷೀರಸಾಗರವನ್ನು ಕಡೆದರೆ ಅಮೃತವು ಹುಟ್ಟುತ್ತದೆ. ಅದನ್ನು ಕುಡಿದರೆ ರೋಗವಾಗಲಿ, ಮುಪ್ಪಾಗಲಿ, ಸಾವಾಗಲಿ ಬರುವುದಿಲ್ಲ ಎಂದು ತಿಳಿಯಿತು. ಆದ್ದರಿಂದ ಕ್ಷೀರಸಾಗರವನ್ನು ಕಡೆಯಲು ಅವರು ನಿಶ್ಚಯಿಸಿದರು. ಆದರೆ ಕ್ಷೀರಸಾಗರವಾದರೂ ಬಹಳ ದೊಡ್ಡದು. ಅದನ್ನು ಕಡೆಯಲು ಬೇಕಾಗುವ ಕಡೆಗೋಲು ಬಹಳ ಉದ್ದವಾಗಿಯೂ ಅಗಲವಾಗಿಯೂ ಇರಬೇಕು. ಅದಕ್ಕಾಗಿ ಮಂದರ ಎಂಬ ದೊಡ್ಡ ಪರ್ವತವನ್ನೇ ತಂದರು. ಆ ಪರ್ವತಕ್ಕೆ ಸುತ್ತಿಕೊಂಡು ಅದನ್ನು ಕಡೆಗೋಲಿನಂತೆ ತಿರುಗಿಸುವ ಹಗ್ಗವು ದೊಡ್ಡದೇ ಇರಬೇಕು. ಅದಕ್ಕಾಗಿ ವಾಸುಕಿ ಎಂಬ ಉದ್ದವಾದ ಹಾವನ್ನು ತಂದರು. ವಾಸುಕಿಯನ್ನು ಮಂದರ ಪರ್ವತಕ್ಕೆ ಸುತ್ತಿ ಅದರ ಬಾಲದ ಭಾಗವನ್ನು ದೇವತೆಗಳು, ಹೆಡೆಯ ಭಾಗವನ್ನು ದೈತ್ಯರು ಹಿಡಿದುಕೊಂಡರು. ಸಮುದ್ರವನ್ನು ಕಡೆಯಲಾರಂಭಿಸಿದರು. ಇಲ್ಲಿಯೂ ಕೂಡ ದೈತ್ಯರು ತಮ್ಮ ಅಹಂಕಾರವನ್ನು ಮೆರೆಯುತ್ತಾ ಹಾವಿನ ಬಾಲವನ್ನು ನಾವು ಹಿಡಿದುಕೊಳ್ಳುವುದಿಲ್ಲ ಎಂದರು. ಆ ಕಾರಣದಿಂದಾಗಿ ದೇವತೆಗಳು ಎಲ್ಲ ಅಹಂಕಾರವನ್ನು ತೊರೆದವರಾಗಿ ಹಾವಿನ ಬಾಲವನ್ನೇ ಹಿಡಿದುಕೊಂಡರು. ದೈತ್ಯರು ತಲೆಯ ಕಡೆ ಹಿಡಿದರು. ಅಹಂಕಾರವನ್ನು ತೋರಿಸಿದ ಕಾರಣದಿಂದಾಗಿ ಆ ವಾಸುಕಿ ಸರ್ಪದ ಉಸಿರಿನಿಂದ ಬರುತ್ತಿದ್ದಂತಹ ವಿಷವಾಯುವಿನ ಕಾರಣದಿಂದಾಗಿ ದೈತ್ಯರು ಬಲಹೀನರಾಗುತ್ತಾರೆ. ಅದರಿಂದ ದೂರವೇ ಉಳಿದಿದ್ದಂತಹ ದೇವತೆಗಳಿಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಹೀಗೆ ಸಮುದ್ರ ಮಥನ ಅನೇಕ ವರ್ಷಗಳ ಕಾಲ ನಡೆಯಿತು. ಇದ್ದಕ್ಕಿದ್ದಂತೆ ಆ ಕಡಲಿನಲ್ಲಿ ಹಾಲಾಹಲ ವಿಷವು ಹುಟ್ಟಿತು. ಹಾಲಾಹಲ ಎಂದರೆ ವಿಷ. ಆ ವಿಷ ಬೆಂಕಿಯಂತೆ ಭೊಗೆಲ್ಲನೆ ಮೇಲೆದ್ದಿತು. ಇಡೀ ಲೋಕವೇ ಆ ವಿಷದ ಬೇಗೆಯಿಂದ ತತ್ತರಿಸಿತು. ಆಗ ದೇವತೆಗಳೆಲ್ಲ ರುದ್ರನ ಬಳಿಗೆ ಬಂದರು. ವಿಷಯ ತಿಳಿಸಿ, ಪ್ರಭೋ, ನೀನೇ ನಮ್ಮನ್ನು ರಕ್ಷಿಸಬೇಕು ಎಂದರು. ರುದ್ರನು ಅವರ ಜೊತೆಗೆ ಸಮುದ್ರ ಮಥನ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದ. ಆ ಹಾಲಾಹಲವನ್ನು ಒಂದೇ ಗುಟುಕಿನಲ್ಲಿ ಕುಡಿದು ಬಿಟ್ಟ. ಇಂತಹ ಭಯಂಕರ ವಿಷ ಕುಡಿದರೂ ಅವನಿಗೇನೂ ಆಗಲಿಲ್ಲ. ಅವನ ಕುತ್ತಿಗೆ ಮಾತ್ರವೇ ನೀಲಿ ಬಣ್ಣವಾಯಿತು. ಆದ್ದರಿಂದ ಅವನಿಗೆ ನೀಲಕಂಠ ಎಂಬ ಹೆಸರು ಬಂತು. ಗಮನಿಸಿದರೆ ಭಗವಂತನು ನಮ್ಮ ಬದುಕಿನಲ್ಲಿ ಅದೆಂತಹ ಹಾಲಾಹಲ ವಿಷದಂತಹ ಕಷ್ಟವೇ ಬರಲಿ, ನಾವು ಅವನಿಗೆ ಶರಣಾದರೆ ಒಂದೇ ಗುಟುಕಿನಲ್ಲಿ ಅದನ್ನು ಕುಡಿದು ನಮ್ಮನ್ನು ರಕ್ಷಿಸುತ್ತಾನೆ ಎಂಬ ಭರವಸೆಯನ್ನು ಭಗವಂತ ಕೊಡುತ್ತಿದ್ದಾನೆ. ಆದ್ದರಿಂದ ಬದುಕಿನಲ್ಲಿ ಧೈರ್ಯವಾಗಿ ಮುನ್ನುಗ್ಗಬೇಕು. ಅದೆಂತಹ ಕಷ್ಟವೇ ಬಂದರೂ ಕಾಪಾಡಲು ಭಗವಂತನಿರುವನಲ್ಲವೇ. ಪುನಃ ದೇವತೆಗಳು ದೈತ್ಯರು ಕಡಲನ್ನು ಕಡೆಯಲು ಆರಂಭಿಸಿದರು. ಆದರೆ ಮಂದರ ಪರ್ವತಕ್ಕೆ ಬುಡದಲ್ಲಿ ಸರಿಯಾದ ಆಧಾರವಿಲ್ಲದೆ ಅದು ಕುಸಿಯಲಾರಂಭಿಸಿತು. ಆಗ ದೇವತೆಗಳು ಮಹಾವಿಷ್ಣುವಿನ ಬಳಿಗೆ ಹೋದರು. ಮುಳುಗಿ ಹೋಗುತ್ತಿರುವ ಮಂದರ ಪರ್ವತವನ್ನು ಎತ್ತಿ ಹಿಡಿಯಬೇಕೆಂದು ಕೇಳಿಕೊಂಡರು. ಮಹಾವಿಷ್ಣುವು ಆಗ ಆಮೆಯ ರೂಪ ತಾಳಿದ. ಸಮುದ್ರದಲ್ಲಿ ಇಳಿದು ಮಂದರ ಪರ್ವತವನ್ನು ತನ್ನ ಬೆನ್ನಿನಿಂದ ಎತ್ತಿ ಹಿಡಿದು ಅದಕ್ಕೆ ಆಧಾರ ಒದಗಿಸಿದ. ವಿಷ್ಣುವಿನ ಈ ಆಮೆಯ ರೂಪವೇ ಕೂರ್ಮಾವತಾರ. ಹಾಗೆ ಮಂಥನವು ಮುಂದುವರೆಯಿತು. ಇಲ್ಲಿ ಹರಿ ವಿಷ್ಣುವೇ ಆಗಲಿ, ಹರ ಶಿವನೇ ಆಗಲಿ, ಅವರಿಬ್ಬರಲ್ಲಿ ಯಾವ ಭೇದವೂ ಇಲ್ಲ. ನಾವು ಮಾಡಬೇಕಾದ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮುಂದುವರಿಸಿದ್ದರೆ ಹರನು ವಿಷವನ್ನು ಬೇಕಾದರೂ ಕುಡಿಯುತ್ತಾನೆ, ಹರಿಯು ಮಂದರ ಪರ್ವತವನ್ನು ಬೇಕಾದರೂ ಎತ್ತಿ ಹಿಡಿಯುತ್ತಾನೆ. ಹರಿಹರರ ರೂಪದಲ್ಲಿ ಆ ಭಗವಂತನೇ ಪ್ರಯತ್ನ ಮಾಡುವವರನ್ನು ಕಾಪಾಡಲು ಯಾವಾಗಲೂ ಸಿದ್ಧವಾಗಿರುತ್ತಾನೆ. ಪ್ರಯತ್ನ ಮಾಡದೆ ಸುಮ್ಮನೆ ಕುಳಿತವರನ್ನು ಭಗವಂತನಾದರೂ ಏನು ತಾನೇ ಮಾಡಲು ಸಾಧ್ಯ? ಅನಂತರ ಕ್ಷೀರಸಾಗರದಲ್ಲಿ ಅನೇಕ ದೇವತೆಗಳು, ಪ್ರಾಣಿಗಳು, ಪದಾರ್ಥಗಳು ಹುಟ್ಟಿದವು. ಮೊಟ್ಟ ಮೊದಲು ಆಯುರ್ವೇದಕ್ಕೆ ಅಧಿದೇವತೆಯಾದ ಧನ್ವಂತರಿಯು ಹುಟ್ಟಿ ಬಂದ. ಅವನನ್ನು ದೇವತೆಗಳು ತಮ್ಮ ವೈದ್ಯನಾಗಿ ಆರಿಸಿಕೊಂಡರು. ಅನಂತರ ಒಂದು ರಸ ಹುಟ್ಟಿತು. ಆ ರಸದಿಂದ ಸಹಸ್ರಾರು ಸುಂದರ ಸ್ತ್ರೀಯರು ಜನಿಸಿದರು. ಈ ರೀತಿ ರಸದಿಂದ ಹುಟ್ಟಿದ ಕಾರಣ ಅಪ್ಸು ಎಂದರೆ ಹಾಲಿನ ರೂಪದ ನೀರು. ಆ ಅಪ್ಸುವೆಂಬ ರಸದಿಂದ ಹುಟ್ಟಿದ್ದರಿಂದ ಅವರು ಅಪ್ಸರೆಯರೆಂದು ಪ್ರಸಿದ್ಧರಾದರು. ಅನಂತರ ವರುಣನ ಕನ್ಯೆಯಾಗಿ ವಾರುಣಿ ಎಂದು ಪ್ರಸಿದ್ಧಳಾದ ಸುರಾಧಿ ದೇವತೆಯು ಜನಿಸಿದಳು. ದೈತ್ಯರು ಅವಳನ್ನು ಸ್ವೀಕರಿಸಲಿಲ್ಲ.
ಸುರ ದೇವತೆಯನ್ನು ತಿರಸ್ಕರಿಸಿದ್ದರಿಂದ ಅವರಿಗೆ ಅಸುರರು ಎಂಬ ಹೆಸರು ಬಂತು. ದೇವತೆಗಳು ಅವಳನ್ನು ಸ್ವೀಕರಿಸಿದ್ದರಿಂದ ಅವರು ಸುರರಾದರು. ಈ ರೀತಿಯಾಗಿ ಯೋಗ್ಯವಾದ ಕಾರ್ಯವನ್ನು ಮಾಡಲು ಹೊರಟಾಗ ಆಗಾಗ ಕೆಲವೊಂದು ಫಲಗಳು ದೊರೆಯುತ್ತವೆ. ಅವೆಲ್ಲವನ್ನು ಸಂತೋಷದಿಂದಲೇ, ಆನಂದದಿಂದಲೇ, ಅಂದರೆ ನಮ್ಮ ಕಾರ್ಯವನ್ನು ನಾವು ಮಾಡಲು ಹೊರಟಾಗ ಮಾರ್ಗದಲ್ಲಿ ಹಲವು ರೀತಿಯಾದಂತಹ ಫಲಗಳು ಲಭಿಸುತ್ತವೆ. ಅವುಗಳಲ್ಲಿ ಕೆಲವು ಹಾಲಾಹಲ ವಿಷದಂತೆ ಕೆಟ್ಟದ್ದೂ ಆಗಿರಬಹುದು. ಅದೇ ರೀತಿಯಾಗಿ ಅಪ್ಸರಾಸ್ತ್ರೀಯರು, ದೇವಾನುದೇವತೆಗಳು ಹಾಗೂ ಇನ್ನೂ ಅನೇಕ ಅನರ್ಘ್ಯರತ್ನಗಳಂತೆ ಒಳ್ಳೆಯದೂ ಆಗಿರಬಹುದು. ಎರಡನ್ನೂ ಸಮಭಾವದಿಂದ ಸ್ವೀಕರಿಸುತ್ತಾ ಹೋಗಬೇಕು. ಹಾಗೆ ಮುಂದುವರಿದವನಿಗೆ ಅಂತಿಮದಲ್ಲಿ ಅಮೃತವು ದೊರೆಯುವುದು. ಅನಂತರ ಸಮುದ್ರದಲ್ಲಿ ಉಚ್ಚೈಶ್ರವಸ್ಸು ಎಂಬ ಅತ್ಯುತ್ತಮವಾದ ಕುದುರೆ ಹುಟ್ಟಿತು. ಅದನ್ನು ಇಂದ್ರನು ತನ್ನ ಪಟ್ಟದ ಕುದುರೆಯಾಗಿ ಇಟ್ಟುಕೊಂಡನು. ಇದಾದ ನಂತರ ಕೌಸ್ತುಭ ಎಂಬ ಶ್ರೇಷ್ಠವಾದ ರತ್ನವು ದೊರಕಿತು. ಅದನ್ನು ವಿಷ್ಣುವು ತನ್ನ ಎದೆಯಲ್ಲಿ ಧರಿಸಿದನು. ಕೊಟ್ಟ ಕೊನೆಯಲ್ಲಿ ದಿವ್ಯವಾದ ಅಮೃತವು ಹುಟ್ಟಿತು. ಆಗ ಅಮೃತಕ್ಕಾಗಿ ದೇವತೆಗಳಿಗೂ ದೈತ್ಯರಿಗೂ ಭಾರೀ ಯುದ್ಧ ನಡೆಯಿತು. ಯುದ್ಧದಲ್ಲಿ ದೇವತೆಗಳು ದೈತ್ಯರನ್ನು ಸಂಪೂರ್ಣವಾಗಿ ಸೋಲಿಸಿಬಿಟ್ಟರು. ತಾವು ಅಮೃತವನ್ನು ಕುಡಿದು ಅಮರತ್ವವನ್ನು ಪಡೆದರು. ವಿಶ್ವಾಮಿತ್ರರು ಅಮೃತ ಮಥನದ ಕಥೆಯನ್ನು ಕೇಳಿ, ರಾಮ, ದೈತ್ಯರು ಎಷ್ಟೇ ಬಲಶಾಲಿಗಳಾದರೂ ದೇವತೆಗಳ ಮುಂದೆ ಅವರು ಸೋತು ಹೋದರು. ಏಕೆಂದರೆ ದೈತ್ಯರು ಅಧಾರ್ಮಿಕರು, ಯಾವುದೇ ಧರ್ಮವನ್ನು ನಿರ್ದಿಷ್ಟವಾಗಿ ಪಾಲಿಸದೇ ಇರುವವರು. ಅಂದರೆ ನಾನು ಹೇಳಿದ್ದೇ ದಾರಿ, ನಾನು ಬಯಸಿದ್ದ ಜೀವನ, ನನಗೆ ಬೇಕಾದಂತೆ ನಾನು ಇರುತ್ತೇನೆ, ಎಲ್ಲರೊಡನೆ ಹೊಂದಿಕೊಂಡು ಏಕೆ ಇರಬೇಕು, ನಾನೇಕೆ ಉಳಿದವರೊಂದಿಗೆ ಹೊಂದಿಕೊಳ್ಳಬೇಕು ಎಂಬ ಈ ಹಠದ ಸ್ವಭಾವ ಅಧಾರ್ಮಿಕರೆನಿಸುತ್ತದೆ. ದೇವತೆಗಳು ಧಾರ್ಮಿಕರು. ಇದರಿಂದ ಎಂದಿದ್ದರೂ ಧರ್ಮಕ್ಕೆ ಜಯ ದೊರಕುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ ಎಂದರು. ಅಂದರೆ ಉಳಿದವರೊಂದಿಗೆ ಈ ಜಗತ್ತಿನಲ್ಲಿ ನಾವು ಒಂದು ಅಗಳು ಅನ್ನವನ್ನು ತಿನ್ನುವಾಗ ಯಾರೋ ರೈತ ಅದನ್ನು ಬೆಳೆದಿರುತ್ತಾನೆ, ಯಾರೋ ಆತನ ಹೊಲಕ್ಕೆ ಗೊಬ್ಬರವನ್ನು ಒದಗಿಸಿರುತ್ತಾರೆ, ಇನ್ನಾರೋ ಆ ಹೊಲದಲ್ಲಿ ಬೆಳೆ ಬರುವುದಕ್ಕೆ ಪ್ರಯತ್ನಿಸಿರುತ್ತಾರೆ, ಮತ್ತಾರೋ ಅಲ್ಲಿ ಬೆಳೆದ ಆ ಎಲ್ಲ ಧಾನ್ಯವನ್ನು ವಾಹನದಲ್ಲಿರಿಸಿಕೊಂಡು ಬೇರೆ ಬೇರೆ ಭಾಗಗಳಿಗೆ ತಲುಪಿ ಅದಾರೋ ವ್ಯಾಪಾರಿಯ ಮೂಲಕ ಕೊನೆಗೆ ನಮ್ಮ ಮನೆಗೆ ಬಂದು ನಮ್ಮ ತಟ್ಟೆಯಲ್ಲಿ ಅನ್ನವಾಗಿರುತ್ತದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಸಹಕಾರವಿಲ್ಲದೆ ಒಂದು ತುತ್ತು ಅನ್ನವನ್ನೂ ಉಣ್ಣುವುದು ಸಾಧ್ಯವಿಲ್ಲದಿರುವಾಗ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅದೆಷ್ಟು ವ್ಯಕ್ತಿಗಳ ಸಹಕಾರ ನಮಗೆ ಬೇಕಾಗಿದೆ. ಈ ಸಮಾಜ ನಮಗೆ ಅದೆಷ್ಟನ್ನು ಕೊಟ್ಟಿದೆ. ತಿನ್ನುವ ಅನ್ನವಷ್ಟೇ ಅಲ್ಲ, ಉಡುವ ಬಟ್ಟೆಯಷ್ಟೇ ಅಲ್ಲ, ನಾವು ಇರುವ ಸ್ಥಳದ ಸುರಕ್ಷತೆಯಿಂದ ಹಿಡಿದು ಈ ಜಗತ್ತು, ಈ ಸಮಾಜ ನಮ್ಮ ಬದುಕಿಗೆ ಅಪಾರವಾದದ್ದನ್ನು ಕೊಟ್ಟಿದೆ. ಆ ಜಗತ್ತಿನಲ್ಲಿ ನಾವು ಒಂದಾಗಿ ಬಾಳಬೇಕೆಂದರೆ ಕೆಲವೊಂದು ಧರ್ಮಗಳನ್ನು ಪಾಲಿಸಬೇಕಾಗುತ್ತದೆ. ಹಾಗಿಲ್ಲದೆ ತನ್ನಷ್ಟಕ್ಕೆ ತಾನು ಇರುವೆನೆಂದರೆ ಜಗತ್ತು ಅರಾಜಕವಾಗಿ ಎಲ್ಲರೂ ಅಧಾರ್ಮಿಕರಾಗಿ ರಾಕ್ಷಸ ರಾಜ್ಯವಾಗುತ್ತದೆ. ವಿಶ್ವಾಮಿತ್ರರು ಅಮೃತ ಮಥನದ ಕಥೆ ಹೇಳುತ್ತಿದ್ದಂತೆ ವಿಶಾಲ ನಗರದ ರಾಜನಾದ ಸುಮತಿಗೆ ಇವರು ಬಂದ ಸುದ್ದಿ ತಿಳಿಯಿತು. ಅವನು ಇವರು ಇದ್ದಲ್ಲಿಗೆ ಬಂದು ವಿಶ್ವಾಮಿತ್ರರಿಗೆ ನಮಸ್ಕರಿಸಿದ. ಮೂವರನ್ನು ಆಧರಿಸಿ ಸತ್ಕರಿಸಿದ. ಅವರು ಆ ರಾತ್ರಿಯನ್ನು ಅಲ್ಲಿಯೇ ಕಳೆದರು. ಮಾರನೆಯ ದಿನ ಮಿಥಿಲಾ ನಗರದ ಕಡೆಗೆ ಪ್ರಯಾಣವನ್ನು ಮುಂದುವರಿಸಿದರು. ಮಿಥಿಲಾ ನಗರವನ್ನು ಸಮೀಪಿಸುತ್ತಿದ್ದಂತೆ ಒಂದು ಸುಂದರವಾದ ವನ ಕಾಣಿಸಿತು. ಆದರೆ ಅಲ್ಲಿ ಯಾರೂ ತಪಸ್ವಿಗಳಿದ್ದಂತೆ ಕಾಣಲಿಲ್ಲ. ರಾಮನು, ಮಹರ್ಷಿಗಳೇ, ಇದು ಯಾರ ಆಶ್ರಮ ಎಂದು ಕೇಳಿದನು. ವಿಶ್ವಾಮಿತ್ರರು ಅದರ ಕಥೆ ಹೇಳಲಾರಂಭಿಸಿದರು. ಇದು ಗೌತಮ ಮುನಿಯ ಆಶ್ರಮ. ಇಲ್ಲಿ ಹಿಂದೆ ಗೌತಮ ಮಹರ್ಷಿಗಳು ತಮ್ಮ ಪತ್ನಿ ಅಹಲ್ಯೆಯೊಂದಿಗೆ ವಾಸಿಸುತ್ತಿದ್ದರು. ಅಹಲ್ಯೆಯು ಮಹಾಪತಿವ್ರತೆಯಾಗಿದ್ದು ಗಂಡನ ಸೇವೆ ಮಾಡುತ್ತಿದ್ದಳು. ಅವಳು ಸುರಸುಂದರಿಯಾಗಿದ್ದಳು. ಅವಳ ರೂಪ ಲಾವಣ್ಯಗಳು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದ್ದವು. ಅಹಲ್ಯೆಯ ರೂಪದ ಬಗ್ಗೆ ಕೇಳಿದ ಇಂದ್ರನು ಅವಳ ಮೇಲೆ ಆಸೆಗೊಂಡ. ಒಮ್ಮೆ ಗೌತಮರಿಲ್ಲದ ವೇಳೆ ನೋಡಿಕೊಂಡು ಗೌತಮರ ವೇಷವನ್ನೇ ಧರಿಸಿಕೊಂಡು ಅವರ ಆಶ್ರಮಕ್ಕೆ ಬಂದ. ಅಹಲ್ಯೆಗೆ ತನ್ನ ಬಳಿ ಬಂದಿರುವುದು ಗೌತಮರಲ್ಲ, ಇಂದ್ರ ಎಂಬುದು ಗೊತ್ತಾಯಿತು. ಆದರೂ ಅವಳು ಒಂದು ಕ್ಷಣ ಕಾಮ ವಿಕಾರಕ್ಕೆ ಒಳಗಾದಳು.
ಮನುಷ್ಯನ ಮನಸ್ಸೇ ಹಾಗೆ. ಚಂಚಲವಾಗಿ ಯಾವಾಗ ಯಾವ ರೀತಿ ವರ್ತಿಸುವುದೆಂಬುದು ತಿಳಿಯುವುದು ಕಷ್ಟ. ಆ ಕಾರಣದಿಂದಾಗಿ ಮನಸ್ಸನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಮನುಷ್ಯನು ಸಾಕಷ್ಟು ಸಾಧನೆಯನ್ನು ಮಾಡಬೇಕಾಗುತ್ತದೆ. ಇಲ್ಲಿ ತಾಪಸಿಯಾಗಿದ್ದು ಗೌತಮರ ಆಶ್ರಯದಲ್ಲಿ ನಿರಂತರ ತಪಸ್ಸಿನಲ್ಲಿ ತೊಡಗಿದ್ದ ಅಹಲ್ಯೆಯ ಸ್ಥಿತಿಯೇ ಹೀಗಾದರೆ ನಮ್ಮಂತಹ ಸಾಮಾನ್ಯ ಜನರ ಸ್ಥಿತಿ ಏನು? ಇಂದ್ರನು ಅವಳ ಮನಸ್ಥಿತಿಯನ್ನು ಅರಿತುಕೊಂಡು, ಸುಂದರಿ, ನಾನು ನಿನ್ನಲ್ಲಿ ಅನುರಾಗ ಹೊಂದಿದ್ದೇನೆ, ನನಗೆ ನಿನ್ನ ಪ್ರೀತಿಯನ್ನು ತೋರು ಎಂದ. ಅಹಲ್ಯೆಯು ತನ್ನ ಸಂಯಮ ಶಕ್ತಿಯನ್ನು ಕಳೆದುಕೊಂಡಿದ್ದಳು. ಅವಳು ಇಂದ್ರನ ಅಪೇಕ್ಷೆಯಂತೆ ನಡೆದುಕೊಂಡಳು. ಯಾರನ್ನು ನಾವು ದೇವತೆಗಳು ಎನ್ನುತ್ತೇವೋ ಅವರು ಎಲ್ಲೋ ಇರುವಂತಹ ವ್ಯಕ್ತಿಗಳೆಂದು ಭಾವಿಸಬೇಕಾಗಿಲ್ಲ. ಈ ಜಗತ್ತಿನಲ್ಲಿ ಇರುವ ಭಿನ್ನ ಭಿನ್ನ ಶಕ್ತಿಗಳಿಗೆ ಪ್ರತಿಯೊಂದು ಶಕ್ತಿಗೂ ಒಂದು ಮೂರ್ತ ರೂಪವನ್ನು ಕೊಟ್ಟು ಆ ಪ್ರತಿಯೊಂದು ಶಕ್ತಿಯನ್ನು ಕೂಡ ದೇವತೆ ಎಂದು ಕರೆದಂತಹ ಪುಣ್ಯಭೂಮಿ ಇದು. ಆ ಭಿನ್ನ ಭಿನ್ನ ಶಕ್ತಿಗಳು ನಮ್ಮನ್ನು ಪರೀಕ್ಷಿಸುವ ಸಲುವಾಗಿ ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಹಾಗೂ ಅಹಂಕಾರ ಮುಂತಾದ ಎಲ್ಲ ಗುಣಗಳು, ಆ ಎಲ್ಲ ಸ್ವಭಾವಗಳು ಹೇಗಿರುತ್ತವೆ ಎಂಬುದನ್ನು ಪರೀಕ್ಷಿಸುವ ಸಲುವಾಗಿ ಹಲವು ರೀತಿಯ ಪ್ರಸಂಗಗಳು ಈ ದೇವತೆಗಳ ಕಾರಣದಿಂದಾಗಿಯೇ ಎದುರಾಗುತ್ತದೆ. ಅಂದರೆ ಈ ಬಾಹ್ಯ ಶಕ್ತಿಗಳ ಕಾರಣದಿಂದಾಗಿ ಅವು ನಮ್ಮ ಒಳಗೆ ಉಂಟು ಮಾಡುವಂತಹ ಮಾನಸಿಕ ವಿಕಾರಗಳ ಕಾರಣದಿಂದಾಗಿ ಎದುರಾಗುತ್ತದೆ. ಅದನ್ನು ಎದುರಿಸಿ ಕೆಲವೊಮ್ಮೆ ಸೋಲುತ್ತೇವೆ, ಕೆಲವೊಮ್ಮೆ ಗೆಲ್ಲುತ್ತೇವೆ. ಅದರ ಆಧಾರದ ಮೇಲೆ ಅವನ್ನು ನಿರಂತರವಾಗಿ ಹಾಗೆಂದು ಅದನ್ನು ಬದಲಿಸಿಕೊಳ್ಳಲು ಕೂಡಲೇ ಸಾಧ್ಯವಾಗುವುದಿಲ್ಲ. ಎಲ್ಲೆಲ್ಲಿ ನಾವು ಸೋಲೊಪ್ಪಿಕೊಳ್ಳುತ್ತೇವೆಯೋ ಇಲ್ಲಿ ಸೋಲುತ್ತಿದ್ದೇನೆ, ಇಲ್ಲಿ ನಾನು ನಿಗ್ರಹಿಸಬಲ್ಲೆ, ಮನಸ್ಸನ್ನು ನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡೆ ಎಂದು ನಿರಂತರವಾಗಿ ಗಮನಿಸುತ್ತಿದ್ದರೆ ಕ್ರಮೇಣ ಸಾಧನೆಯಿಂದ ಮನಸ್ಸು, ಬುದ್ಧಿ ಹಾಗೂ ಇಂದ್ರಿಯಗಳ ಮೇಲೆ ಜಯ ಸಾಧಿಸುವುದು ಸಾಧ್ಯ. ಇದಕ್ಕೆ ದೀರ್ಘಕಾಲದ ಸಾಧನೆ ಬೇಕಾಗುತ್ತದೆ. ಇಲ್ಲಿ ವಿಶೇಷವಾಗಿ ಸಾಧನೆ ಎಂದರೆ ಪ್ರತಿ ಕ್ಷಣ ಪ್ರತಿನಿತ್ಯ ನಾನು ಏನು ಮಾಡುತ್ತಿರುವೆ, ಇದು ಸರಿಯೇ ತಪ್ಪೇ ಎಂದು ಕೇವಲ ಗಮನಿಸುತ್ತಿದ್ದರೆ ಸಾಕು. ಆ ಗಮನಿಸುವಿಕೆ, ಸಾಕ್ಷಿಯಾಗಿ ನನ್ನನ್ನು ನಾನೇ ಗಮನಿಸುವಿಕೆ ಇದೆಯಲ್ಲ, ಇದು ಕ್ರಮೇಣ ಕಾಲಕ್ರಮದಲ್ಲಿ ನಮ್ಮೊಳಗೆ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಹೊರಗಿನಿಂದ ಯಾರೂ ಬಲವಂತದಿಂದ ಯಾವ ವ್ಯಕ್ತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ವ್ಯಕ್ತಿ ತನಗೆ ತಾನೇ ಈ ರೀತಿ ಸಾಕ್ಷಿಭಾವದಿಂದ ನೋಡಿಕೊಳ್ಳುತ್ತಿದ್ದರೆ ಬದಲಾವಣೆ ಸಾಧ್ಯ. ಇಷ್ಟು ಹೊತ್ತಿಗೆ ಗೌತಮರು ಆಶ್ರಮಕ್ಕೆ ಬಂದರು. ತಪ್ಪಿತಸ್ಥ ಭಾವದಿಂದ ನಿಂತಿದ್ದ ಇಂದ್ರನನ್ನು, ಅಹಲ್ಯೆಯನ್ನು ನೋಡಿದರು. ಅವರಿಗೆ ವಿಷಯ ಏನೆಂಬುದು ತಿಳಿಯಿತು. ಅವರು ಕೋಪಗೊಂಡು ಇಂದ್ರನನ್ನು ಕುರಿತು ನಿನ್ನ ಮೈಯೆಲ್ಲ ಕಣ್ಣಾಗಲಿ ಎಂದು ಶಾಪ ಕೊಟ್ಟರು. ಅಹಲ್ಯೆಗೆ, ನೀನು ಆಹಾರ ನಿದ್ರೆಗಳಿಲ್ಲದೆ ಯಾರ ಕಣ್ಣಿಗೂ ಕಾಣದಂತೆ ಈ ಆಶ್ರಮದಲ್ಲಿಯೇ ಇರು ಎಂದರು. ಅಹಲ್ಯೆಯು ತನ್ನ ತಪ್ಪನ್ನು ಒಪ್ಪಿಕೊಂಡಳು. ಅವರು ಕೊಟ್ಟ ಶಿಕ್ಷೆಯನ್ನು ಅನುಭವಿಸುವುದಾಗಿ ತಿಳಿಸಿದಳು. ಆಗ ಗೌತಮರು, ಮುಂದೆ ದಶರಥನ ಮಗನಾದ ಶ್ರೀರಾಮನು ಈ ಆಶ್ರಮಕ್ಕೆ ಕಾಲಿಟ್ಟ ಕೂಡಲೇ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿ ಹಿಮವತ್ ಪರ್ವತದಲ್ಲಿ ತಪಸ್ಸು ಮಾಡುವ ಸಲುವಾಗಿ ಹೊರಟು ಹೋದರು. ಸಹಜವಾಗಿ ಅಹಲ್ಯೆಯು ತಾನು ಮಾಡಿದ ತಪ್ಪಿನಿಂದ ಪಶ್ಚಾತ್ತಾಪದಿಂದ ಬೇಯುತ್ತಾ ಹೊರಗಿನ ಯಾವ ಪ್ರಾಣಿ, ಪಕ್ಷಿ, ಮನುಷ್ಯರೊಂದಿಗೆ ಸಂಪರ್ಕವನ್ನೇ ಕಳೆದುಕೊಂಡು ತಾನು ಆ ಆಶ್ರಮದ 4 ಗೋಡೆಗಳ ನಡುವೆ ಯಾರ ಕಣ್ಣಿಗೂ ಬೀಳದಂತೆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುತ್ತಲೇ 1000 ವರ್ಷಗಳವರೆಗೆ ತಪಸ್ಸು ಮಾಡಿದಳೆಂದು ರಾಮಾಯಣವು ಹೇಳುತ್ತದೆ. ವಿಶ್ವಾಮಿತ್ರನು ಈ ಕಥೆಯನ್ನು ಹೇಳಿ, ರಾಮ, ಅಹಲ್ಯೆ ಇಲ್ಲಿಯೇ ಅದೃಶ್ಯಳಾಗಿದ್ದಾಳೆ. ತಾನು ಮಾಡಿದ ಪಾಪ ಕಾರ್ಯಕ್ಕಾಗಿ ಅವಳು ಪಶ್ಚಾತ್ತಾಪ ಪಡುತ್ತಿದ್ದಾಳೆ. ನಿನ್ನ ಆಗಮನವನ್ನೇ ಎದುರು ನೋಡುತ್ತಿದ್ದಾಳೆ. ನೀನು ಈ ಆಶ್ರಮವನ್ನು ಪ್ರವೇಶಿಸಿದರೆ ಅವಳ ಶಾಪ ಹೋಗುತ್ತದೆ, ಅವಳಿಗೆ ಮೊದಲಿನ ದೇಹ ಲಭಿಸುತ್ತದೆ. ಆದ್ದರಿಂದ ಬೇಗನೆ ಹೋಗೋಣ ಬಾ ಎಂದರು. ರಾಮನು ಅಹಲ್ಯೆಯ ಕಥೆಯನ್ನು ಕೇಳಿ ದುಃಖಿತನಾದ. ಬೇಗ ಬೇಗ ಹೆಜ್ಜೆ ಹಾಕಿ ಗೌತಮ ಮುನಿಯ ಆಶ್ರಮವನ್ನು ಪ್ರವೇಶಿಸಿದ. ರಾಮನು ಆ ಆಶ್ರಮವನ್ನು ಪ್ರವೇಶಿಸಿದ ಕೂಡಲೇ ಅದುವರೆಗೆ ಯಾರಿಗೂ ಗೋಚರವಾಗದಿದ್ದ ಅಹಲ್ಯೆ ಎಲ್ಲರ ಕಣ್ಣಿಗೂ ಬಿದ್ದಳು. ಅನೇಕ ವರ್ಷಗಳ ತಪಸ್ಸಿನಿಂದಾಗಿ ಅವಳ ತೇಜಸ್ಸು ಹೆಚ್ಚಿತ್ತು. ರಾಮ, ಲಕ್ಷ್ಮಣರು ಅಹಲ್ಯೆಯ ಪಾದ ಮುಟ್ಟಿ ನಮಸ್ಕರಿಸಿದರು. ಆ ಹೊತ್ತಿಗೆ ಗೌತಮ ಮುನಿಗಳು ಅಲ್ಲಿಗೆ ಬಂದರು. ಅಹಲ್ಯೆಯ ಶಾಪ ವಿಮೋಚನೆಯಾದ ಸಂಗತಿ
ಅವರಿಗೆ ತಮ್ಮ ತಪಶ್ಶಕ್ತಿಯಿಂದ ತಿಳಿದಿತ್ತು. ಅಹಲ್ಯೆಯು ಗೌತಮರ ಬಳಿಗೆ ಧಾವಿಸಿ ಅವರ ಕಾಲಿಗೆ ಬಿದ್ದಳು. ಗೌತಮರು ಅವಳನ್ನು ಸೂಕ್ತವಾಗಿ ಸಂತೈಸಿದರು. ಗಂಡ ಹೆಂಡಿರ ಈ ಅಪೂರ್ವ ಸಮಾಗಮದಿಂದ ಎಲ್ಲರಿಗೂ ಹರ್ಷವಾಯಿತು. ಈ ರೀತಿಯಾಗಿ ಮನುಷ್ಯನು ಜೀವನದಲ್ಲಿ ತಪ್ಪು ಮಾಡುವುದು ಸಹಜ. ಅದು ಎಂತಹ ತಪ್ಪೇ ಆಗಿರಲಿ, ಈ ಭರತ ಭೂಮಿಯಲ್ಲಿ ಪ್ರತಿಯೊಂದಕ್ಕೂ ಪ್ರಾಯಶ್ಚಿತ್ತವುಂಟು. ಅವರು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಅದೆಷ್ಟೋ ವರ್ಷಗಳ ಕಾಲ ಅಹಲ್ಯೆಯು ಬೆಂದಿರುವಾಗ ಇನ್ನೂ ಆಕೆಯನ್ನು ನಿರಂತರವಾಗಿ ನಿಂದಿಸುವುದು ಸರಿಯೇ? ಸ್ವತಃ ರಾಜಕುಮಾರನಾದಂತಹ ಇಕ್ಷ್ವಾಕು ವಂಶಜನು ಧರ್ಮವಂತನೂ ಆದಂತಹ ಶ್ರೀರಾಮನೇ ಅಹಲ್ಯೆಗೆ ಗೌರವಿಸಿದಾಗ ಇಡೀ ಜಗತ್ತು ಅಹಲ್ಯೆಯನ್ನು ಗೌರವದಿಂದ ಕಾಣಲು ಸಾಧ್ಯವಾಯಿತು. ಯಾವುದೇ ವ್ಯಕ್ತಿ ಇರಲಿ, ಪುರುಷನೇ ಇರಲಿ, ಸ್ತ್ರೀಯೇ ಇರಲಿ, ಯಾವುದೋ ಸಂದರ್ಭದಲ್ಲಿ ಮನೋವಿಕಾರಕ್ಕೆ ಒಳಗಾಗಿ ಮಾಡಿದ ಒಂದು ಸಣ್ಣ ತಪ್ಪಿಗೆ ಜೀವಮಾನ ಪರ್ಯಂತ ಅವರನ್ನು ಬಹಿಷ್ಕರಿಸುವುದು, ಅವರನ್ನು ಸಮಾಜದಿಂದ ದೂರವೇ ಇಡುವುದು ನಮ್ಮ ದೇಶದ ಸಂಸ್ಕೃತಿಯಲ್ಲ. ಅವರನ್ನು ಯಾವ ತಪ್ಪೇ ಮಾಡಿದ್ದರೂ ಕಾಲಕ್ರಮದಲ್ಲಿ ಅವರು ಪಶ್ಚಾತ್ತಾಪದಿಂದ ಬೆಂದ ನಂತರ ಅವರನ್ನು ಮುಖ್ಯ ವಾಹಿನಿಯಲ್ಲಿ ಸೇರಿಸಿಕೊಳ್ಳುತ್ತಾ ಅವರನ್ನು ನಮ್ಮೆಲ್ಲರೊಂದಿಗೆ ಸೇರಿಸಿಕೊಂಡು ಹೋಗುವುದು ಭರತ ಭೂಮಿಯ ಸಂಪ್ರದಾಯವೇ ಆಗಿದೆ. ಅದರಂತೆ ಇಲ್ಲಿ ಅಹಲ್ಯೆಯು ತಿಳಿದು ತಪ್ಪು ಮಾಡಿದ್ದರು. ಆಕೆ ನಂತರ ಪಶ್ಚಾತ್ತಾಪ ಪಟ್ಟಿದ್ದರಿಂದ ಆಕೆಯ ಪತಿಯಾದ ಗೌತಮನೂ ಸೇರಿದಂತೆ ಇಡೀ ಜಗತ್ತು ಆಕೆಗೆ ಗೌರವವನ್ನು ನೀಡಿತು. ಇಂದು ಕೂಡ ನಾವು ಬೆಳಗ್ಗೆ ಎದ್ದಾಗ 5 ಮಂದಿ ಕನ್ಯೆಯರನ್ನು ಪಂಚಕನ್ಯಾ ಸ್ಮರೆ ನಿತ್ಯಂ ಎನ್ನುವಂತೆ ಸೀತೆ, ಅಹಲ್ಯೆ, ದ್ರೌಪದಿ, ಕುಂತಿ, ಮಂಡೋದರಿ, ತಾರಾ ಈ ರೀತಿಯಾಗಿ ಹಲವು ಸ್ತ್ರೀಯರನ್ನು ನೆನೆಯುತ್ತೇವೆ. ಇವರೆಲ್ಲರೂ ತಮ್ಮ ಜೀವನದಲ್ಲಿ ಅತ್ಯಂತ ಜಟಿಲವಾದ ಸ್ಥಿತಿಯನ್ನು ಎದುರಿಸಿ ಅತ್ಯಂತವಾಗಿ ಕಳಂಕಿತವಾಗುವಂತಹ ಸ್ಥಿತಿಯನ್ನು ಎದುರಿಸಿದವರೇ. ಆದರೂ ಅವರು ಅದೆಲ್ಲದರಿಂದಲೂ ಹೊರಬಂದ ನಂತರ ಆ ಎಲ್ಲರನ್ನು ಕನ್ಯೆಯರೆಂದು ಭಾವಿಸಿ ನಾವು ಬೆಳಗಿನ ಜಾವದಲ್ಲಿ ಅವರನ್ನು ಸ್ಮರಿಸುತ್ತೇವೆ. ಇದು ಭರತ ಭೂಮಿಯ ಸಂಸ್ಕೃತಿ. ಯಾರನ್ನು ಅವರ ಮನೋವಿಕಾರದ ಕಾರಣದಿಂದಾಗಿ ಒಂದು ಕ್ಷಣದಲ್ಲಿ ಮಾಡಿದ ತಪ್ಪಿಗೆ ಜೀವನ ಪರ್ಯಂತ ಹೊರಗಿಡುವಂತಹ ಅಥವಾ ಕಲ್ಲಿನಿಂದ ಹೊಡೆದು ಸಾಯಿಸುವಂತಹ ಕ್ರೂರವಾದ ಸಂಸ್ಕೃತಿಯಲ್ಲ. ಬದಲಿಗೆ ಅವರಿಗೆ ಪುನಃ ಮುಖ್ಯವಾಹಿನಿಗೆ ಮರಳಲು 10 ಹಲವು ಮಾರ್ಗಗಳನ್ನು ತೋರಿಸಿದಂತಹ ಭವ್ಯ ದಿವ್ಯ ಸಂಸ್ಕೃತಿ. ಅಹಲ್ಯೆ ಗೌತಮರು ವಿಶ್ವಾಮಿತ್ರರನ್ನು, ರಾಮ ಲಕ್ಷ್ಮಣರನ್ನು ಸತ್ಕರಿಸಿದರು. ತನಗೆ ಶಾಪ ವಿಮೋಚನೆ ಮಾಡಿದ ರಾಮನನ್ನು ಅಹಲ್ಯೆಯು ಬಗೆಬಗೆಯಾಗಿ ಕೊಂಡಾಡಿದಳು. ರಾಮನು ಸಮಯೋಚಿತವಾದ ಮಾತುಗಳನ್ನಾಡಿ ಅವಳನ್ನು ಸಂತೋಷಪಡಿಸಿದನು. ಅಹಲ್ಯೆ ಮತ್ತು ಗೌತಮರ ಆತಿಥ್ಯವನ್ನು ಸ್ವೀಕರಿಸಿ ಮೂವರು ಪ್ರಯಾಣವನ್ನು ಮುಂದುವರಿಸಿದರು. ಮಾರ್ಗ ಮಧ್ಯದಲ್ಲಿ ವಿಶ್ವಾಮಿತ್ರರು, ನೋಡಿದೆಯಾ ರಾಮ, ನಿನ್ನಿಂದಾಗಿ ಅಹಲ್ಯೆಯ ಶಾಪ ಕಳೆಯಿತು. ಅವಳು ಮೊದಲು ತಪ್ಪು ಮಾಡಿದಳು ನಿಜ, ಆದರೆ ಕೂಡಲೇ ತನ್ನ ತಪ್ಪನ್ನು ಒಪ್ಪಿಕೊಂಡಳು, ಅದನ್ನು ಸರಿಪಡಿಸಿಕೊಂಡಳು. ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪಪಟ್ಟಳು, ಪ್ರಾಯಶ್ಚಿತ್ತ ಮಾಡಿಕೊಂಡಳು. ಇದೇ ಅವಳ ಶಾಪ ವಿಮೋಚನೆಗೆ ಕಾರಣ. ಮಾಡಿದ ತಪ್ಪಿಗೆ ಹೃತ್ಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಸೂಕ್ತವಾದ ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಎಂತಹ ಘೋರವಾದ ಪಾಪವನ್ನು ಸಹ ಕಳೆದುಕೊಳ್ಳಬಹುದು. ಆದರೆ ಮತ್ತೆ ಅಂತಹ ಪಾಪ ಕೆಲಸಕ್ಕೆ ಕೈ ಹಾಕದಂತೆ ಎಚ್ಚರ ವಹಿಸಬೇಕು ಎಂದರು. ಮುಂದಿನ ಕಥಾಭಾಗವನ್ನು, ಅಂದರೆ ಮುಂದೆ ಇನ್ನು ಯಾವ ಘಟನೆಗಳು ನಡೆಯಿತು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.